ಹಾಯ್ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾವು ಇವತ್ತು ಫಿಶ್ ಫ್ರೈ ಮಾಡ್ತಾಯಿದ್ದೀವಿ. ಇದನ್ನ ನನ್ನ ಫ್ರೆಂಡ್ ತಂದು ಕೊಟ್ಟಿದ್ರು ಮೀನನ್ನ. ಅದನ್ನ ಕವರಲ್ಲಿ ಹಾಕಿ ಬಂದಿಲ್ಲ, ಹಾಗಾಗಿ ಇಲ್ಲಿ ಒಂದು ಡಬ್ಬದಲ್ಲಿ ಬಂದಿದ್ದಾರೆ. ತುಂಬ ಸ್ಮೆಲ್ ಬರುತ್ತೆ ಕವರಲ್ಲಿ ತಂದರೆ ಅಂತೇಳ್ಬಿಟ್ಟು ಕೊಡೋದಕ್ಕೋಸ್ಕರ. ಹಾಗಾಗಿ ನೋಡಿ ಇಲ್ಲಿ ಮೀನು ತೆಗಿತಿದ್ದೀನಿ. ಈ ಮೀನನ್ನ ಡೈರೆಕ್ಟು ಡ್ಯಾಮಿಂದ ತಂದಿದ್ದಂತೆ ಅವ್ರ ಮನೆಯವರು. ಹಾಗಾಗಿ ನಮಗೆ ತಂದು ಕೊಟ್ಟಿದ್ದಾರೆ. ಒಂದು 6 ಮೀನು ತಂದು ಸಿಕ್ಕಿದೆ. ತುಂಬ ಖುಷಿ ಆಯಿತು, ಯಾಕಂದರೆ ತುಂಬ ಟೈಮ್ ಆಗಿತ್ತು. ಡೈರೆಕ್ಟಾಗಿ ಹಳ್ಳದ ಮೀನು ಅಂತಾರಲ್ಲ, ಆ ರೀತಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಇದು. ಹಾಗಾಗಿ ತಂದು ಕೊಟ್ಟಿದ್ರು. ಇದಕ್ಕೆ ಲಾಸ್ಟ್ ಟೈಮ್ ತಂದು ಕೊಟ್ಟಾಗ ಸಾರು ಮಾಡ್ಕೊಂಡಿದ್ದೆ. ಈಗ ಫ್ರೈ ಮಾಡೋಣ ಅಂತೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಇಲ್ಲಿ ಸ್ವಲ್ಪ ನಮ್ಮ ಮನೇಲಿ ಗರಂ ಮಸಾಲ ಖಾಲಿಯಾಗಿತ್ತು, ಹಾಗಾಗಿ ನಾನೇ ಇಲ್ಲಿ ಫ್ರೈ ಮಾಡ್ತಾಯಿದ್ದೀನಿ. ಮೊದಲಿಗೆ ಒಂದು ಪಾತ್ರೆಗೆ ಚಕ್ಕೆ ಲವಂಗ ಒಂದೆರಡು ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಪೆಪ್ಪರ್ ಹಾಕಿಬಿಟ್ಟು, ಹಾಗೆ ಒಂದೇ ಒಂದು ಏಲಕ್ಕಿ ಹಾಕಿಬಿಟ್ಟು, ಹಾಗೆ ಒಂದು ಸ್ಟಾರ್ ಹೂವು ಇದ್ರೆ ಹಾಕ್ಕೋಬೋದು, ಇದಿದ್ರೆ ಬೇಕಾದ್ರೆ ಸ್ಕಿಪ್ ಮಾಡಿ. ಅದನ್ನ ಚೆನ್ನಾಗಿ ಎಣ್ಣೆ ಇಲ್ದೇ ಸ್ವಲ್ಪ ನೋಡಿ ಈ ಥರ ರೋಸ್ಟ್ ಮಾಡಿಕೊಂಡು ಲಾಸ್ಟಿಗೆ ಕರಿಬೇವು ಸ್ವಲ್ಪ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಅದು ಸ್ವಲ್ಪ ಗರಿ ಗರಿ ಆಗೋ ಥರ ನೋಡಿ. ಇದನ್ನೆಲ್ಲ ನಾನಿಲ್ಲಿ ಕುಟ್ಬಿಟ್ಟು ತೊಗೊಂಡಿದ್ದೀನಿ. ಇದಿಷ್ಟ ಐತೆ. ಇದಕ್ಕೆ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ನಾವು ಡೈರೆಕ್ಟಾಗಿ ಅಂದರೆ ಅಂಗಡಿಯಿಂದ ತಂದು ಹಾಕ್ತಾಯಿಲ್ಲ, ಮನೇಲೇ ಕುಟ್ಬಿಟ್ಟು ಹಾಕ್ಕೊಳ್ತಾ ಇದ್ದೀವಿ. ಬೇಕಾದ್ರೆ ನೀವು ಮಿಕ್ಸಿ ಗ್ರೈಂಡ್ ಮಾಡಿ ಬೇಕಾದರೆ ನೀವು ಹಾಕ್ಬೋದು. ಅದಕ್ಕೆ ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಖಾರ ಎಷ್ಟು ಬೇಕು. ನಮ್ಮದು ಮನೆಯಲ್ಲಿ ಸ್ವಲ್ಪ ಖಾರ ಜಾಸ್ತಿ ತಿನ್ನೋದ್ರಿಂದ ಸ್ವಲ್ಪ ಖಾರ ಪುಡಿ ತುಂಬ ಖಾರ ಇರುತ್ತೆ, ಹಾಗಾಗಿ ನೋಡಿ ನಾನು ಇಷ್ಟು ಹಾಕ್ಕೊಂಡಿದ್ದೀನಿ. ಹಾಗಾಗಿ ಸ್ವಲ್ಪ ಧನಿಯಾ ಪುಡಿ, ಸ್ವಲ್ಪ ಮತ್ತು ಅರಿಶಿನ ಪುಡಿ ಹಾಕ್ಕೊಂಡು ಸ್ವಲ್ಪ ಒಂದು ಸ್ಪೂನು ಕಾರ್ನ್ಫ್ಲೋರ್ ಹಾಕ್ಕೊಂಡಿದ್ದೀನಿ. ಯಾಕಂದರೆ ನಾವೆಲ್ಲ ಖಾರದ ಪುಡಿ ಎಲ್ಲ ಹಾಕಿಟ್ಟಿರ್ತೀವಲ್ಲ, ಅದನ್ನೆಲ್ಲ ಚೆನ್ನಾಗಿ ಹಿಡಿಬೇಕು ಅನ್ನೋಕ್ಕೋಸ್ಕರ ಇಲ್ಲಿ 1 ಸ್ಪೂನು ಕಾರ್ನ್ಫ್ಲೋರ್ ಹಾಕ್ಕೊಂಡಿದ್ದೀವಿ. ಹಾಗೆ ಇಲ್ಲಿ ನಿಂಬೆ ರಸ ಹಾಕ್ಕೊಂಡಿದ್ದೀನಿ. ನಿಂಬೆ ನಮ್ಮ ಕಡೆ ಎಲ್ಲ ದೊಡ್ಡಲಿ ಹುಳಿದು ರಸ ಹಾಕ್ತೀವಿ, ಹಳ್ಳಿ ಕಡೆ ಎಲ್ಲ ಅದನ್ನೇ ಮಾಡಿಟ್ಕೋತೀವಿ ವರ್ಷಕ್ಕಾಗಂಗೆ. ನಾನಿಲ್ಲಿ ಅದೇ ಹುಳಿನ ನಾನಿಲ್ಲಿ ಹಾಕ್ಕೊಂಡು ನೋಡಿ ಚೆನ್ನಾಗಿ ಫಸ್ಟಿಗೆ ತುಂಬ ನೀರು ಹಾಕ್ಕೊಳ್ದೇ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮೊಟ್ಟೆ ಹಾಕಬೇಕಿತ್ತು, ಮೊಟ್ಟೆ ಇರಲಿಲ್ಲ, ಖಾಲಿಯಾಗಿಬಿಟ್ಟಿತ್ತು. ಹಾಗಾಗಿ ಜಸ್ಟ್ ಇಷ್ಟೇ ಹಾಕಿಬಿಟ್ಟು ಮಾಡ್ತಾಯಿದ್ದೀನಿ. ನಿಮ್ಗೇನಾದ್ರು ಮೊಟ್ಟೆ ಇದ್ದರೆ ನಿಮ್ಮ ಮನೇಲಿ ಅದನ್ನ ಹಾಕ್ಕೊಂಡು ಮಾಡ್ಕೊಳ್ಳಿ. ನೋಡಿ ಕನ್ಸಿಸ್ಟೆನ್ಸಿ ಇಷ್ಟ ಆದಮೇಲೆ ನಾನಿಲ್ಲೆಲ್ಲ ಒಂದೊಂದೇ ಮೀನಿಗೆ ಸಪ್ರೇಟಾಗಿ ನಾನಿಲ್ಲಿ ಹಚ್ಚಿಟ್ಕೊಂಡಿದ್ದೀನಿ, ಎಲ್ಲ ಮ್ಯಾರಿನೇಟ್ ಮಾಡಿಬಿಟ್ಟು. ಇದನ್ನ ನಾನಿಲ್ಲಿ ಫ್ರಿಜ್ಜಲ್ಲಿ 1 ಗಂಟೆ 1.5 ಗಂಟೆ ಇಟ್ಕೊಂಡಿದ್ದೆ ನಾನು. ಆಮೇಲೆ ನಾನಿಲ್ಲಿ ಸಂಜೆ ಮಾಡ್ಕೊಳ್ತಾ ಇರೋದು, ಅಂದರೆ ನೈಟ್ ಊಟಕ್ಕೋಸ್ಕರ ನಾನಿಲ್ಲಿ ಮಾಡ್ಕೊತಾ ಇದ್ದೀನಿ. ಆಲ್ರೆಡಿ ನಾನಿಲ್ಲಿ ಫಸ್ಟ್ ಬ್ಯಾಚ್ ಮಾಡಿದ್ದೆ, ಹಾಗಾಗಿ ಇಲ್ಲಿ ಎಣ್ಣೆ ಕಲರ್ ನಿಮಗೆ ಕಾಣ್ತಿರ್ಬೋದು. ಮತ್ತು ತುಂಬ ಟೈಮ್ ಆಗಿದೆ ಎಣ್ಣೆ ಬಳಸಿ ಆ ಥರ ಏನಿಲ್ಲ. ಫಸ್ಟಿಗೆ ನಾನು ವೀಡಿಯೋ ಮಾಡಿರಲಿಲ್ಲ, ಆಮೇಲೆ ನೆನಪಾಯಿತು ನನಗೆ. ಹಾಗಾಗಿ ನಾನಿಲ್ಲಿ ಮತ್ತೆ 2ನೇ ಬ್ಯಾಚ್ ನಾನಿಲ್ಲಿ ಕಂಟಿನ್ಯೂ ಮಾಡಿದ್ದೀನಿ. ಮೀನು ನೋಡಿ ನಾನು ಚಿಕ್ಕದಿದ್ರಲ್ಲಿ ತೊಗೊಂಡಿದ್ದೀನಿ, ಜಾಸ್ತಿ ಎಣ್ಣೆ ಹಾಕ್ಕೊಂಡಿಲ್ಲ. ಮತ್ತು ಎಣ್ಣೆ ಯೂಸ್ ಮಾಡೋಕ್ಕಾಗಲ್ವಲ್ಲ ಅಂದ್ಬಿಟ್ಟು ಸಣ್ಣ ಪಾತ್ರೆಯಲ್ಲೇ ಹಾಕಿಬಿಟ್ಟು ನಾನಿಲ್ಲಿ 3 ನಾನಿಲ್ಲಿ ಬೇಯಿಸ್ಕೊಂಡಿದ್ದೀನಿ. ಸರಿ ಆಯಿತು 3 ಬೇಯೋಕ್ಕೆ. ನೋಡಿ ಫೈನಲ್ ಆಗಿ ನೋಡಿ ನಾನು ಬೇಯಿಸಾದ್ಮೇಲೆ ತೆಗ್ದಿದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೋಡೋಕೆ ಹೇಗೆ ಚೆನ್ನಾಗಿ ಕಾಣ್ತಿದೆ, ಹಾಗೆ ಟೇಸ್ಟ್ ಕೂಡ ಸಖತ್ತಾಗಿತ್ತು. ಒಂದು ಸ್ವಲ್ಪ ಆರಿದ ಮೇಲೆ ತಿಂದ್ವಿ. ಸ್ವಲ್ಪ ಮೇಲ್ಗಡೆ ನಿಂಬೆಹಣ್ಣಿನ ರಸ ಹಾಕ್ಕೊಂಡು ತಿಂದರೆ ಮಾತ್ರ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್ ಹಾಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.